ಉಡುಪಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಉಡುಪಿಯ ಬನ್ನಂಜೆ ನಾರಾಯಣಗುರು ಸಭಾಭವನದಲ್ಲಿ ಶನಿವಾರ ನಡೆದ ಸಮಾರಂಭದಲ್ಲಿ 1,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ದಟ್ ಇಸ್ ಕಾಲ್ಡ್ ಬಿಲಾಂಗಿಂಗ್ನೆಸ್. ಎರಡನೇದು ಆ ಕಂಪನಿಗೆ ಅಥವಾ ಆ ಶಾಲೆಗೆ ಸೇರಿದಾಗ ಇವತ್ತೆಲ್ಲ ನಾಳೆ ನೀವು ದೊಡ್ಡದಾಗಿ ಯಾವುದೇ ಒಂದು ಕಂಪನಿಗೆ ಸೇರಿದಾಗ ಆ ಕಂಪನಿ ನನ್ನದು ಅನ್ನೋದು ಮನೋಭಾವನೆ ನಿಮ್ಮಲ್ಲಿ ಬರಬೇಕು. ನೀವು ಯಾರ್ಯಾರೋ ನೀವೊಂದು ರೋಲ್ ಮಾಡಲ್ ಅಂತ ತಗೊಳ್ತಾ ಇರ್ತೀರ. ಯಾರೋ ಒಂದು ಫಿಲ್ಮ್ ಆಕ್ಟರ್ನ ಬಗ್ಗೆ ನೀವು ಮಾತಾಡ್ತೀರಾ, ಅಥವಾ ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ಬಗ್ಗೆ ಮಾತಾಡ್ತೀರಾ. ಆದ್ರೆ ನೀವು ಇವತ್ತು ಈ ತ್ಯಾಗರಾಜನ್ ಅವ್ರ ಬಗ್ಗೆ ಮಾತಾಡಬೇಕು. ಅವ್ರು ಯಾವ ರೀತಿ ಒಂದು ತ್ಯಾಗದ ಮನೋಭಾವನೆಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಮಾತಾಡಬೇಕು. ಇವರನ್ನ ತಾವು ಜೀವನದಲ್ಲಿ ರೋಲ್ ಮಾಡಲಾಗಬೇಕು. 50 ವರ್ಷದ ಹಿಂದೆ ಕೇವಲ 1 ಲಕ್ಷ ರೂಪಾಯಿ ಸ್ಥಾಪನೆ ಮಾಡಿದಂತ ಸಂಸ್ಥೆ 50 ವರ್ಷಗಳಲ್ಲಿ 2.5 ಲಕ್ಷ ಕೋಟಿ ರೂಪಾಯಿನ ಮುಟ್ಟಿದೆ ಅಂತ ಹೇಳಿದ್ರೆ ಇವ್ರಿಗಿಂತ ದೊಡ್ಡ ರೋಲ್ ಮಾಡಲ್ ನಿಮಗೆ ಬೇಕಾ? ಇವರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಇವತ್ತು ಯಾರು ತಾವೆಲ್ಲ ವಿದ್ಯಾನಿಧಿನ ಅವರ ಸ್ವೀಕಾರವನ್ನು ಮಾಡಿದ್ದೀರಾ, ನಿಮಗೆ ಆ ಹಣವನ್ನ ಅವಶ್ಯಕತೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ವಿದ್ಯಾನಿಧಿಯನ್ನು ಪಡೆದಂತವರು ಇವತ್ತು ತ್ಯಾಗರಾಜನ್ ಅವರನ್ನ ಮತ್ತೊಮ್ಮೆ ನೀವು ಅವರ ಜೀವನವನ್ನ ಆತ್ಮಾಲೋಕನವನ್ನು ನೀವು ಮಾಡಿಕೊಂಡಾಗ ಅವರು ಇವತ್ತು ಏನು ಈ ಹಣವನ್ನು ತಮಗೆ ಕೊಡ್ತಾ ಇದ್ದಾರೆ ಅವರಿಗೆ ತೃಪ್ತಿ ಆಗ್ಬೋದು. ಬಹುಶಃ ತಮಗೆ ಸಿಗುವಂತಹ ಹಣ ಬಹಳ ಸಣ್ಣದಾಗಿರ್ಬೋದು ಎಂದು ನನಗೆ ಗೊತ್ತಿಲ್ಲ. ಆದರೆ ಕಷ್ಟದಲ್ಲಿರುವಾಗ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಸಾಯುವಲಿಗೆ ನೀರಿನಲ್ಲಿ ಮುಳುಗುವನಿಗೆ ಒಂದು ಹುಲ್ಲು ಕಟ್ಟಿ ಸಿಕ್ಕರೆ ಸಾಕಂತೆ ಬದುಕಲಿಕ್ಕೆ ಅಂತ ಹೇಳಿ. ಅದೇ ರೀತಿ ತಮಗೆ ಇವತ್ತು ಏನು ಈ ಸಂಸ್ಥೆಯವರು ಈ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದಾರೆ, ಇದನ್ನ ಹುಲ್ಲು ಕಡ್ಡಿಯ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನೋಡುವಂತ ಅವಕಾಶವೂ ನಮಗೆ ಬಂದಿದೆ. ಹಾಗಾಗಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೇನೆ. ಆದ್ರೆ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿ ನಾನು ಬಯಸ್ತಾ ಇದ್ದೇನೆ. ತಾವು ಇವತ್ತೆಲ್ಲರೂ ತಾವು ಅವರು ಕೊಡುವಂತಹ ವಿದ್ಯಾರ್ಥಿಯ ನಿಧಿಯನ್ನ ಅಂತ ಹೇಳಿದ್ರೆ ಪ್ರೋತ್ಸಾಹ ಧನ ತಗೊಳ್ಳಿಕ್ಕೆ ಬಂದಿದೆ. ಆದ್ರೆ ಎಷ್ಟು ಜನ ಈ ಶ್ರೀರಾಮ್ ಫೈನಾನ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಈ ಶ್ರೀರಾಮ್ ಫೈನಾನ್ಸ್ ಅವರು ಈ ವಿದ್ಯಾನಿಧಿಯನ್ನ ಕೊಡ್ತಾ ಇದ್ದಾರೆ ಅನ್ಬೇಕಾದ್ರ ಈ ಫೈನಾನ್ಸ್ ಕಂಪನಿ ಯಾವ ರೀತಿ ಇದೆ, ಹಣಕಾಸು ಯಾವ ರೀತಿ ಇದೆ, ಇದರ ಸಂಸ್ಥಾಪಕ ಯಾರು, ಅವ್ರು ಯಾಕೋಸ್ಕರ ಈ ಹಣವನ್ನು ನಮಗೆ ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಒಂದು ವೇಳೆ ನೀವು ತಿಳ್ಕೊಳ್ತಾ ಇದ್ರೆ ನಿಮ್ಮನ್ನು ಮನವಿ ಮಾಡ್ಕೊಳ್ಳೋದೇನಂದ್ರೆ ನೀವು ಇದನ್ನ ತಿಳ್ಕೊಳ್ಬೇಕು. ನಾನು ಇನ್ನೊಂದು ಮಾತನ್ನ ವಿದ್ಯಾನಿಧಿಯ ನಮ್ಮ ಯಾರು ಫೈನಾನ್ಸ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇವತ್ತು ಈ ಹಣವನ್ನ ಸರಸ್ವತಿ ಹೇಳೋದು ಮಾತು ಕಿವಿ ಮಾತೇನಂತ ಹೇಳಿದ್ರೆ, ಇವತ್ತು ನಿಮ್ಮ ಸಂಸ್ಥಾಪಕರು ಈ ಹಣವನ್ನ ಏನು ನಿಮಗೆ CSR ಫಂಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಈ ನಿಧಿಯ ಹಿಂದೆ ಏನೊಂದು ಕಾಣದ ಕೈ ಶಕ್ತಿ ಇದೆ ಅಂತ ಹೇಳಿ. ಅವ್ರು ಹೇಳ್ತಾರೆ, ನಾನು ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇದ್ದೆ. ಇವತ್ತು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತಹ ಮಹಾನ್ ವ್ಯಕ್ತಿ ತ್ಯಾಗರಾಜನ್ ಅವರು ಇವತ್ತು 83 ವರ್ಷ ಆಗಿದೆ. ಅವ್ರ ಹತ್ರ ಇವತ್ತು ಮೊಬೈಲ್ ಇಲ್ಲ. ಅವರ ಹತ್ರ ಅವರು ಇವತ್ತು ಸ್ವಂತ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಹತ್ರ ಒಂದು ಮನವಿ ಮಾಡ್ಕೊಡೋದು ಅಂತ ಹೇಳಿದ್ರೆ, ಈ ವಿದ್ಯಾನಿಧಿಯಿಂದ ಯಾರು ತಾವು ಮೊಬೈಲ್ಗಳನ್ನ ಪರ್ಚೇಸ್ ಮಾಡಬಾರ್ದು. ಹಣ ಕೊಡುವಂತಹ ವ್ಯಕ್ತಿಯ ಕೈಯಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದಾಗ, ಹಣ ತಗೊಳ್ಳುವಂತವರ ಕೈಯಲ್ಲಿ ಮೊಬೈಲ್ ಇದ್ರೆ ಅದು ಒಂದು ನಾವು ನ್ಯಾಯ ಮಾಡ್ಲಿಕ್ಕೆ ಆಗ್ತದ. ಎರಡನೇದು, ಇವತ್ತು ಆ 93 ವರ್ಷದ ವ್ಯಕ್ತಿ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಯ ವಹಿವಾಟನ್ನು ಮಾಡುವಂತ ವ್ಯಕ್ತಿ, ಅವರ ಕಾರಿನ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ ಬರೀ 6 ಲಕ್ಷ ರೂಪಾಯಿ ಒಂದು ಸಣ್ಣ ಕಾರಲ್ಲಿ ಅವರು ಇವತ್ತು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಅವರ ಮ್ಯಾನೇಜರ್ಗಳೆಲ್ಲ ಸುಮಾರು 50-60 ಲಕ್ಷ
ಇದರ ಅರ್ಥ ಏನಂತ ಹೇಳಿದ್ರೆ, ಈ ಸಂಸ್ಥಾಪಕ ಯಾವ ರೀತಿ ಅದನ್ನ ಇಷ್ಟು ದೊಡ್ಡದು ಆಗಿದೆ ಈ ಕಂಪನಿ ಅಂತ ಹೇಳ್ಬೇಕಾದ್ರೆ, ಯಾವ ರೀತಿಯ ತ್ಯಾಗರಾಜನ ಹೆಸರಿಗೆ ತಕ್ಕಾಗೆ ತಾನು ಏನೆಲ್ಲ ತ್ಯಾಗವನ್ನು